ಸುಮಂಗಲಿ ಪೂಜೆ ಮಾಡೋದೆ ಗಂಡನಿಗೆ ಯಾವುದೇ ಗಂಡಾಂತರ ಬರ್ದಿರ್ಲಿ ಅಂತ. ಈ ಪೂಜೆ ಮಾಡುವಾಗ್ಲೇ ಅಲ್ಲಿ ತಲೆ ಮೇಲೆ ಬಿದ್ರೆ ಯಾರ ಹೆಸರಲ್ಲಿ ಪೂಜೆ ಮಾಡ್ತೀವೋ ಅವ್ರಿಗೆ ಅಕಾಲ ಮೃತ್ಯುವಿದೆಯಂತೆ. ಇದು ಅಕಾಲ ಮೃತ್ಯುವಿನ ಸೂಚನೆಯಂತೆ. ಏನ್ ಹೇಳ್ತಾ ಇದ್ದೀರಾ ಕುಮಾರಿ ಅವರೇ? ಶಾಸ್ತ್ರದಲ್ಲಿ ಇರೋದನ್ನೇ ಹೇಳ್ತಾ ಇದ್ದೀನಿ ಅಮ್ಮವ್ರೆ. ಅಮ್ಮ, ಶಕುನಗಳೆಲ್ಲ ಸತ್ಯ ಆಗುತ್ತೆ ಅಂತ ಯಾಕಮ್ಮ ನಂಬ್ತೀಯ? ನನ್ನ ಆತಂಕ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಕಣ್ರೋ. ಅಮ್ಮ ಸಮಾಧಾನ ಮಾಡ್ಕೊ. ಏನಿಲ್ಲ ಆತಂಕ. ಅದು ಅದು ಏನಿಲ್ಲ ಕಣ. ನೀ ಬಾರಿ, ನಾನು ಸಮಾಧಾನ ಮಾಡ್ತೀನಿ. ಬಾ ಹೇಮ, ನೋಡು, ಎಲ್ಲರ ಎದುರಿಗೆ ನೀನು ಹೀಗೆ ಧೈರ್ಯ ಕೆಟ್ಟಳ್ತಾ ಇದ್ರೆ ಮನೆಯವರೆಲ್ಲರೂ ನನಗೇನೋ ಗಂಡ ಅಂತಿದೆ ಅಂತೇಳಿ ಅನುಮಾನ ಬರುತ್ತೆ ಅಲ್ವಾ? ಅದಕ್ಕೆ ಅಲ್ವಾ ಸುಮಂಗಲಿ ಪೂಜೆ ಮಾಡಿಸ್ತಾ ಇರೋದು. ಅದಕ್ಕಿಂತ ಹೆಚ್ಚಾಗಿ ಬಾಬಾ ಕೊಟ್ಟಿರೋ ತಾಯ್ತ ನನ್ನ ಕೊಡಲಿರೋವರೆಗೂ ಏನೂ ಆಗೋದಿಲ್ಲ. ಸಮಾಧಾನ ಮಾಡ್ಕೊ. ಅಮೃತ, 7 ಲೋಕ ಸುತ್ತಿ ಸಂಜೀವನಿ ತಂದು ನಿನ್ನ ಗಂಡನ್ ಕಾಪಾಡ್ಕೊಂಡ ಮಹಾ ಮುತ್ತೈದೆ ನೀನು. ಅಂತ ನೀನು ಸಂಕಲ್ಪ ಮಾಡಿ ಕಂಕಣ ಕಟ್ಟಬೇಕಾದ್ರೆ ನನ್ನ ಮಗನ ತಲೆ ಮೇಲೆ ಹಲ್ಲಿ ಬಿತ್ತು ಅಂದ್ರೆ ಏನರ್ಥ? ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ನೊಂದು ಸಲ ಸಂಕಲ್ಪ ಮಾಡಿ ಎಲ್ರಿಗೂ ಕೇಳಿಸೋ ಹಾಗೆ ಆ ಪರಮೇಶ್ವರನ ಮೇಲೆ ಆಣೆ ಮಾಡಿ ಹೇಳಮ್ಮ, ನನ್ನ ಮಗನಿಗೂ ಸೊಸೆಗೂ ಇನ್ನೊಂದ್ಸಲ ಕಂಕಣ ಕಟ್ಟಮ್ಮ. ಅಮೃತ ಅವರೇ, ಅಜ್ಜಿ ಹೇಳ್ತಿರೋ ಹಾಗೆ ಎಲ್ರಿಗೂ ಕೇಳ್ಸೋ ಹಾಗೆ ಸಂಕಲ್ಪ ಮಾಡಿ ಕಂಕಣ ಕಟ್ಟಿ ಪ್ಲೀಸ್. ನಾನು ಕಂಕಣ ಕಟ್ಟಿಲ್ಲ ಅಂದ್ರೆ ಅರ್ಜುನ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗೋಗುತ್ತೆ. ಯಾಕಮ್ಮ, ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ಹೋಗಮ್ಮ, ಕಟ್ಟು. ನಾನು ನಿರ್ಮಲ ಮನಸ್ಸಿನಿಂದ ಹಾಗೆ ಪರಮೇಶ್ವರನ ಪಾದಸಾಕ್ಷಿಯಾಗಿ ನಿಮ್ಮ ಮಾಂಗಲ್ಯ ಭಾಗ್ಯ ಶಾಶ್ವತವಾಗಿರಲಿ ಅಂತ ಈ ಕಂಕಣನ ಕಟ್ತಾ ಇದ್ದೀನಿ. ನೀವು ಸದಾ ಕಾಲ ಸುಖವಾಗಿರಿ. ಮೊದಲು ಅರ್ಶಿನ ಕುಂಕುಮ ಹಾಕಿ.
ಅರ್ಪಿಸಿ. ಯಾರಿಂದ ನನ್ನ ಮಗನಿಗೆ ಪ್ರಾಣ ಕಂಟಕ ಇತ್ತು ಅವಳು ಬಾಯಿಂದನೇ ನಿನ್ ತಾಳಿ ಭಾಗ್ಯ, ನಿನ್ ಮುತ್ತೈದೆ ಭಾಗ್ಯ ಶಾಶ್ವತವಾಗಿರ್ಲಿ ಅಂತ ಹೇಳಿಸಿದ್ದಾಯ್ತು. ಅದು ಆ ಪರಮೇಶ್ವರನ ಪಾದ ಸಾಕ್ಷಿಯಾಗಿ. ಇನ್ನು ನನ್ನ ಮಗನ ಪ್ರಾಣಕ್ಕೆ ಯಾವುದೇ ಆತಂಕ, ಅಪಾಯ ಇಲ್ಲ. ಅಮೃತ, ನೀನು ಪರಮೇಶ್ವರನ ಪಾದದ ಸಾಕ್ಷಿ ಇಡಬಾರ್ದಿತ್ತು. ನಾನೇನು ಮಾಡಲಿ? ಅರ್ಜುನ್ ಅವ್ರು ಹೇಳಿದ್ರು, ತ್ರಿವೇಣಿ ಕೂಡ ಬಲವಂತ ಮಾಡಿದ್ಲು. ನಾನು ವಿಧಿ ಇಲ್ಲದೆ ಹಾಗೆ ಮಾಡಬೇಕಾದಂತ. ಸಾಕ್ಷಿ ಇಟ್ಟಾಗಿದೆ, ಮುಂದೆ ನಿನ್ನ ಗುರಿನ ಹೇಗ್ ಮುಟ್ಟ್ಯ? ನಾಗಮಣಿನ ನಿನ್ನ ವಶಕ್ಕೆ ಹೇಗ್ ತಗೋತೀಯ ಅಮೃತ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಚಿಕ್ಕಪ್ಪ ಬರ್ತೀಯಾರೆ? ಬನ್ನಿ ಚಿಕ್ಕಪ್ಪ, ಮನೇಲಿ ಪೂಜೆ ನಡೀತಾ ಇದೆ. ಪೂಜೆ ಈಗ ಸಂಪನ್ನ ಆಯಿತು. ಹೇಮ, ಮುತ್ತೈದರಿಗೆ ಬಾಗ್ನ ಕೊಡಬೇಕು. ಬನ್ನಿ ಮೇಲ, ಬನ್ನಿ, ನೀವು ಬನ್ನಿ. 5 ಜನ ಸುಮಂಗ್ಲಿಯರು ನನ್ನ ಮಗ ಸೊಸೆಗೆ ಆಶೀರ್ವಾದ ಮಾಡಬೇಕು. ಆಗ್ಲೇ ಈ ಸುಮಂಗ್ಲಿ ಪೂಜೆಗೆ ಫಲ ಸಿಗೋದು. ಅರೆ, ಇದೇನಿದು? ನೀವು 4 ಜನ ಇದ್ದೀರಾ? ಮಿಕ್ತವ್ರು ಎಲ್ಲೋದ್ರು? ಜನ ಆಶೀರ್ವಾದ ಮಾಡಿದ್ರೇನೆ ಈ ಪೂಜೆಗೆ ಫಲ ಸಿಗೋದು. ಇಲ್ಲಿ ನೋಡಿದ್ರೆ 4 ಸುಮಂಗ್ಲಿಯರಿದ್ದೀರಾ. ಏನ್ ಮಾಡ್ತೀರಾ? ಇದೇನಿದು? ಈ ತ್ರಿವೇಣಿ ನನ್ನನ್ನು ಯಾಕೆ ರೀತಿ ನೋಡ್ತಾ ಇದ್ದಾಳೆ? ಇವಳು ನೋಡ್ತಾ ಇರೋದನ್ನ ಗಮನಿಸಿದ್ರೆ ಇವಳ ತಲೆಯಲ್ಲಿ ಬೇರೆ ಏನೋ ಇದೆ ಅಂತ ಅನಿಸ್ತಾ ಇದೆ. ಅಮೃತ, ಬಾಮ್ಮ, ಸುಮಂಗ್ಲಿಯರ ಜೊತೆ ಬಂದು ನಿಂತ್ಕೋ. ಏನು ಹೇಳ್ತಾ ಇದ್ದೀರಾ ಅಜ್ಜಿ? ನಾನು ಅಲ್ಲಿ ಬಂದು ನಿಂತ್ಕೊಳ್ಳೋದಾ? ಅಯ್ಯೋ, ನೀನು ಸುಮಂಗ್ಲಿನೇ ಅಲ್ವಾ? ನಾನು ಸುಮಂಗಲಿನೇ, ಆದರೆ ನಾನು ಅವ್ರಿಗೆ ಮಗಳ ಸಮಾನ. ಮಕ್ಕಳೆಲ್ಲಾದರೂ ತಂದೆ ತಾಯಿಗೆ ಆಶೀರ್ವಾದ ಮಾಡೋದಕ್ಕಾಗತ್ತಾ? ಅಮೃತ ಸರಿಯಾಗಿ ಹೇಳ್ತೀಯಾಳೆ. ಅವಳು ಹೇಗೆ ಅಪ್ಪ ಅಮ್ಮಂಗೆ ಆಶೀರ್ವಾದ ಮಾಡೋಕ್ಕಾಗತ್ತೆ ಜಿ? ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ ಅಂದೆ? ಯಾರು ಯಾರಿಗೆ ಆಶೀರ್ವಾದ ಮಾಡಬೇಕು ಅಂತ ನಮಗಿಂತ ಜಾಸ್ತಿ ನಿನಗೆ ಸರಿಯಾಗಿ ಗೊತ್ತು. ಅಂಥದ್ರಲ್ಲಿ ನೀನೇ ಹೀಗೆ ಹೇಳ್ತಾ ಇದೆಯಲ್ಲ? ನೀನು ಹೇಳೋದೇನೋ ಸರಿ ಕಣೋ, ಆದರೆ ವಿಶೇಷವಾದ ಸಮಯ ಸಂದರ್ಭದಲ್ಲಿ ಅಲ್ಲ. ಏನಜ್ಜಿ ನಿನ್ನ ಮಾತಿನ ಅರ್ಥ? ನಮ್ಮ ಅಮೃತ ನಿಮ್ಮ ಅಪ್ಪ ಅಮ್ಮನಿಂದ ಚಿಕ್ಕವಳು, ಆದರೆ ಈಗಳು ಸುಮಂಗ್ಲಿ ಸ್ಥಾನದಲ್ಲಿ ನಿಂತಿದ್ದಾಳೆ. ಇವಳು ಆಶೀರ್ವಾದ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ.
ಯಾವ ಕಳಂಕನೂ ಇಲ್ಲ. ಇಂಥ ಸಂದರ್ಭದಲ್ಲಿ ಸ್ಥಾನ ಮಾತ್ರ ಮುಖ್ಯ, ವಯಸ್ಸು ಸಂಬಂಧ ಅಲ್ಲಪ್ಪ. ನೀವೇನೇ ಹೇಳಿದ್ರು ಅಮೃತ ಆಂಟಿ ಅಂಕಲ್ಗೆ ಆಶೀರ್ವಾದ ಮಾಡೋದನ್ನ ನಾನು ಒಪ್ಪೋದಿಲ್ಲ. ಒಪ್ಪೋದಕ್ಕೆ ಬಿಡೋದಕ್ಕೆ ನೀನ್ ಯಾರು? ಅಷ್ಟಕ್ಕೂ ಇದು ನನ್ನ ಮಗ, ನನ್ನ ಮನೆಗೆ ಸಂಬಂಧಪಟ್ಟಿದ್ದ ವಿಷಯ. ಇದರಲ್ಲಿ ನೀನ್ ತಲೆ ಹಾಕ್ಬಾರ್ದು. ನಾನು ಇಷ್ಟಪಡೋದಿಲ್ಲ. ಯಾರು ಏನೇ ಹೇಳಿದ್ರು ನಾನು ಕೇಳೋದಿಲ್ಲ. ಅಮೃತ, ನೀನ್ ಆಶೀರ್ವಾದ ಮಾಡಬೇಕು ಅಷ್ಟೇ. ಸುಮಂಗ್ಲಿಯರ ಸಾಲಲ್ಲಿ ಬಂದು ನಿಂತ್ಕೋ. ಬಾಂದೆ ಹೇಮಾ, ಬಂದು ಬಾಗ್ನ ಕೊಡು. ಕೂತ್ಕೊಳ್ಳಿ ಮಾ. ಹೇಮಾ, ನಿನ್ನ ಮನಸ್ಸಲ್ಲಿರೋದನ್ನ ಸುಮಂಗಲಿಯರ ಹತ್ರ ಬೇಡ್ಕೊ. ಹೇಮಾ, ಅಮೃತ ದೀರ್ಘ ಸುಮಂಗ್ಲಿ ಭವ ಅಂತ ಆಶೀರ್ವಾದ ಮಾಡಿದ್ದು ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಇನ್ನೊಂದ್ಸಲ ಆಶೀರ್ವಾದ ತಗೋ. ತಗೋ, ಆಶೀರ್ವಾದ ಮಾಡು. ಅಮೃತ, ನೀನು ನನ್ನ ಸೊಸೆನೂ ಅಲ್ಲ, ಮಗಳು ಅಲ್ಲ, ತಾಯಿ. ನನ್ನ ತಾಯಿ ದೊಡ್ಡ ಸ್ಥಾನದಲ್ಲಿ ಕೂತಿದೆಯಮ್ಮ. ತಾಯಿಯಾಗಿ ನನಗೆ ಆಶೀರ್ವಾದ ಮಾಡು. ಮಹಾಲಕ್ಷ್ಮಿಯಾಗಿ ನನ್ನ ಮಾಂಗಲ್ಯ ಹರಿಸು. ಅಮ್ಮ, ಆಶೀರ್ವಾದ ಮಾಡು ತಾಯಿ. ಅಮೃತ ನನ್ನ ಸೊಸೆ ಅಲ್ಲ, ಮಗಳ ಥರ ಇದ್ಲು. ಅಂಥವಳಿಗೆ ಯಾವ ಕಷ್ಟ ನಷ್ಟ ಸಂಕಟ ಬರಬಾರ್ದು ಅಂತ ನಾನು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನನಗೆ ನನ್ನ ಸೊಸೆ ಬೇಕು,
ನನ್ನ ಅಮೃತ ಬೇಕು. ದೀರ್ಘ ಸುಮಂಗಲಿ ಬಾಬಾ, ದೀರ್ಘ ಸುಮಂಗಲಿ, ದೀರ್ಘ ಸುಮಂಗಲಿ ಬಾಬಾ. ತ್ರಿವೇಣಿ ಅಮ್ಮ, ಏಮವ್ರೆ, ನಾವಿನ್ ಬರ್ತೀವಿ. ಹೋಗ್ಬನ್ನಿ. ಕಂದ, ಏನ್ ಹಾಗೆ ನೋಡ್ತಿದ್ಯಾ? ದೇವ್ರಿಗೆ ನಮಸ್ಕಾರ ಮಾಡು, ಎಲ್ಲ ಒಳ್ಳೇದಾಗತ್ತೆ. ಇವತ್ತು ನಮ್ಮ ಮನೇಲಿ ದೀರ್ಘ ಸುಮಂಗ್ಲಿ ರಥ ಮಾಡಿದ್ವಿ. ಯಾಕೆ ಗೊತ್ತಾ? ನಿಮ್ಮ ಅಣ್ಣನ ಮೇಲೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿತ್ತು, ಅದು ತೊಲಗ್ಲಿ ಅಂತ. ನಮಸ್ಕಾರ ಮಾಡು. ಅಣ್ಣ, ಆ ದೇವ್ರ ಹತ್ರ ಇರೋದನ್ನ ಹಾಗೆಲ್ಲ ಮುಟ್ಟಬಾರ್ದು, 3 ದಿನ ಕದಲಿಸ್ಬಾರ್ದು. ಇಲ್ಲ ಇಲ್ಲ, ನಂಗೆ ಅದು ಬೇಕೇ ಬೇಕು ಈಗಲೇ. ನೋಡು, ಅಡುಗೆ ಮನೇಲಿ ತುಂಬಾ ಸ್ವೀಟ್ ಮಾಡಿದ್ದೀನಿ. ಸ್ವೀಟು, ಹಣ್ಣು ಎಲ್ಲ ಅಮ್ಮ ಕೊಡ್ತಾಳೆ. ಜಾಣ ಮರಿಯಲ್ಲ, ನನ್ನ ಮಂಗಾರ ಅಲ್ವಾ? ನನ್ನ ಮಾತು ಕೇಳಪ್ಪ. ಇಲ್ಲ, ನಾನು ಬೇಡ, ಅದೇ ನನ್ ಬೇಕು. ಬೇಡಪ್ಪ, ನಾನು ಬೇರೆ ಕೊಡ್ತೀನಿ. ಬೇಡ ಕಣಪ್ಪ. ರುದ್ರ, ಕರ್ಣ, ಇವನ್ನ ಕರ್ಕೊಂಡು ಹೋಗಿ ರೂಮಿಗೆ ಬಿಡು. ಹೋಗು ಹೋಗು ಒಂದೇ. ಈ ರುದ್ರನ್ನ, ಈ ಸಿಹಿನ ಎರಡನ್ನು ಬಳಸ್ಕೊಂಡು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.